ಬಟ್ ಮೆಸೇಜ್ ಮಾಡಿದ್ರು. ಅದಲ್ದಲೇ ಒಂದು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಪಬ್ಲಿಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಸ್ಟೇಟಸ್ ಅಪ್ಡೇಟ್ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಧೈರ್ಯನೇ ಬೇಕು. ಅದು ಹೆಂಗೆ ಅಷ್ಟು ಧೈರ್ಯದಲ್ಲಿ ಅವ್ರು ಆ ಥರ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ರಜತ್ ಅವರ ಪತ್ನಿ ಅಕ್ಷಿತಾ ಹಾಗೂ ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಅವ್ರು ಇಡೀ ಬಯೋಗ್ರಫಿ ಎಲ್ಲ ಹಾಕಿ, ಆಮೇಲೆ ಇವರು ಮಂಡ್ಯದವರು, ಅಮ್ಮ ಇದು ಮಂಡ್ಯ ಅಲ್ಲ, ದಯವಿಟ್ಟು ಅವಳನ್ನ ನಿಮ್ಮ ಗಂಡನ ವಾಪಸ್ ಕರ್ಸಿಸ್ಕೋ, ಇನ್ನು ಕರಾವಳಿಯವರು ಮಂಡ್ಯಗೆ ಸಮ ಅಲ್ಲ, ಕರಾವಳಿಯವರೇ ಬೇರೆ ಥರ ಅನ್ನೋ ಥರ ಏನೋ ಹೇಳಿದ್ದಾರೆ. ಇಲ್ಲಿ ಮಂಡ್ಯ, ಕರಾವಳಿ ಅಥವಾ ಬೇರೆ ಸ್ಟೇಟ್ಸ್ದು ನೇಮು ಬರೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಅವರು ಹೋಗಿದ್ದವರು ನಮ್ಮ ಮನೆಯವರು ರಜತ್ತು. ಸೊ ನಾವು ಫ್ಯಾಮ್ಲಿನ ಇನ್ವಾಲ್ವ್ ಮಾಡೋದು ಇನ್ನೊಂದು ಸೆಕೆಂಡ್ರಿ, ಅದೂ ಅವಶ್ಯಕತೆ ಇಲ್ಲ. ಸೊ ಬೆಳಿಗ್ಗೆಯಿಂದ ತುಂಬ ಫೋನ್ ಕಾಲ್ಸ್ ಬರ್ತಾಯಿದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಇದರಿಂದ ತುಂಬ ಜನ ಯಾಕೆ ಸುಮ್ಮನೆ ಇದ್ದೀರಾ, ನೀವು ಮಾತಾಡಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಇದನ್ನು ಅಗ್ರೆಸಿವ್ ಆಗಿ ಲೀಡ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಅವ್ರೂ ಎಲ್ಲರೂ ನಾವು ಹೋಗ್ತೀವಿ, ನಾವು ಗಲಾಟೆ ಮಾಡ್ತೀವಿ, ಆ ಥರ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಯಾರೋ ಒಂದು ಹೆಂಗಸ್ ಮಾಡಿರೋದ್ರಿಂದ ನಾವು ಸ್ಟೇಟ್ಗೆ ಏನೋ ತಂದಿಕ್ಕಿ ತಮಾಷೆ ನೋಡೋವಂಥ ಅವಶ್ಯಕತೆ ಇಲ್ಲ ಅನ್ಸುತ್ತಿಲ್ಲಿ. ಸೊ ನಾವು ಇವಾಗ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾಯಿದ್ದೀವಿ ಅವ್ರ ಮೇಲೆ. ಸೊ ಅವ್ರೇನು ಆ್ಯಕ್ಷನ್ಸ್ ತೊಗೊತಾರೋ ಮುಂದಕ್ಕೆ ಅಂತ ನೋಡ್ಬೇಕು ನಾವು. ಬಟ್ ಮೆಸೇಜ್ ಮಾಡಿದ್ರು. ಅದಲ್ದಲೇ ಒಂದು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಪಬ್ಲಿಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಸ್ಟೇಟಸ್ ಅಪ್ಡೇಟ್ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಧೈರ್ಯನೇ ಬೇಕು. ಅದು ಹೆಂಗೆ ಅಷ್ಟು ಧೈರ್ಯದಲ್ಲಿ ಅವ್ರು ಆ ಥರ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ರಜತ್ ಅವರ ಪತ್ನಿ ಅಕ್ಷಿತಾ ಹಾಗೂ ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಅವ್ರು ಇಡೀ ಬಯೋಗ್ರಫಿ ಎಲ್ಲ ಹಾಕಿ, ಆಮೇಲೆ ಇವರು ಮಂಡ್ಯದವರು, ಅಮ್ಮ ಇದು ಮಂಡ್ಯ ಅಲ್ಲ, ದಯವಿಟ್ಟು ಅವಳನ್ನ ನಿಮ್ಮ ಗಂಡನ ವಾಪಸ್ ಕರ್ಸಿಸ್ಕೋ, ಇನ್ನು ಕರಾವಳಿಯವರು ಮಂಡ್ಯಗೆ ಸಮ ಅಲ್ಲ, ಕರಾವಳಿಯವರೇ ಬೇರೆ ಥರ ಅನ್ನೋ ಥರ ಏನೋ ಹೇಳಿದ್ದಾರೆ. ಇಲ್ಲಿ ಮಂಡ್ಯ, ಕರಾವಳಿ ಅಥವಾ ಬೇರೆ ಸ್ಟೇಟ್ಸ್ದು ನೇಮು ಬರೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಅವರು ಹೋಗಿದ್ದವರು ನಮ್ಮ ಮನೆಯವರು ರಜತ್ತು. ಸೊ ನಾವು ಫ್ಯಾಮ್ಲಿನ ಇನ್ವಾಲ್ವ್ ಮಾಡೋದು ಇನ್ನೊಂದು ಸೆಕೆಂಡ್ರಿ, ಅದೂ ಅವಶ್ಯಕತೆ ಇಲ್ಲ. ಸೊ ಬೆಳಿಗ್ಗೆಯಿಂದ ತುಂಬ ಫೋನ್ ಕಾಲ್ಸ್ ಬರ್ತಾಯಿದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಇದರಿಂದ ತುಂಬ ಜನ ಯಾಕೆ ಸುಮ್ಮನೆ ಇದ್ದೀರಾ, ನೀವು ಮಾತಾಡಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಇದನ್ನು ಅಗ್ರೆಸಿವ್ ಆಗಿ ಲೀಡ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಅವ್ರೂ ಎಲ್ಲರೂ ನಾವು ಹೋಗ್ತೀವಿ, ನಾವು ಗಲಾಟೆ ಮಾಡ್ತೀವಿ, ಆ ಥರ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಯಾರೋ ಒಂದು ಹೆಂಗಸ್ ಮಾಡಿರೋದ್ರಿಂದ ನಾವು ಸ್ಟೇಟ್ಗೆ ಏನೋ ತಂದಿಕ್ಕಿ ತಮಾಷೆ ನೋಡೋವಂಥ ಅವಶ್ಯಕತೆ ಇಲ್ಲ ಅನ್ಸುತ್ತಿಲ್ಲಿ. ಸೊ ನಾವು ಇವಾಗ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾಯಿದ್ದೀವಿ ಅವ್ರ ಮೇಲೆ. ಸೊ ಅವ್ರೇನು ಆ್ಯಕ್ಷನ್ಸ್ ತೊಗೊತಾರೋ ಮುಂದಕ್ಕೆ ಅಂತ ನೋಡ್ಬೇಕು ನಾವು. ಬಟ್ ಮೆಸೇಜ್ ಮಾಡಿದ್ರು. ಅದಲ್ದಲೇ ಒಂದು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಪಬ್ಲಿಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಸ್ಟೇಟಸ್ ಅಪ್ಡೇಟ್ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಧೈರ್ಯನೇ ಬೇಕು. ಅದು ಹೆಂಗೆ ಅಷ್ಟು ಧೈರ್ಯದಲ್ಲಿ ಅವ್ರು ಆ ಥರ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ರಜತ್ ಅವರ ಪತ್ನಿ ಅಕ್ಷಿತಾ ಹಾಗೂ ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಅವ್ರು ಇಡೀ ಬಯೋಗ್ರಫಿ ಎಲ್ಲ ಹಾಕಿ, ಆಮೇಲೆ ಇವರು ಮಂಡ್ಯದವರು, ಅಮ್ಮ ಇದು ಮಂಡ್ಯ ಅಲ್ಲ, ದಯವಿಟ್ಟು ಅವಳನ್ನ ನಿಮ್ಮ ಗಂಡನ ವಾಪಸ್ ಕರ್ಸಿಸ್ಕೋ, ಇನ್ನು ಕರಾವಳಿಯವರು ಮಂಡ್ಯಗೆ ಸಮ ಅಲ್ಲ, ಕರಾವಳಿಯವರೇ ಬೇರೆ ಥರ ಅನ್ನೋ ಥರ ಏನೋ ಹೇಳಿದ್ದಾರೆ. ಇಲ್ಲಿ ಮಂಡ್ಯ, ಕರಾವಳಿ ಅಥವಾ ಬೇರೆ ಸ್ಟೇಟ್ಸ್ದು ನೇಮು ಬರೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಅವರು ಹೋಗಿದ್ದವರು ನಮ್ಮ ಮನೆಯವರು ರಜತ್ತು. ಸೊ ನಾವು ಫ್ಯಾಮ್ಲಿನ ಇನ್ವಾಲ್ವ್ ಮಾಡೋದು ಇನ್ನೊಂದು ಸೆಕೆಂಡ್ರಿ, ಅದೂ ಅವಶ್ಯಕತೆ ಇಲ್ಲ. ಸೊ ಬೆಳಿಗ್ಗೆಯಿಂದ ತುಂಬ ಫೋನ್ ಕಾಲ್ಸ್ ಬರ್ತಾಯಿದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಇದರಿಂದ ತುಂಬ ಜನ ಯಾಕೆ ಸುಮ್ಮನೆ ಇದ್ದೀರಾ, ನೀವು ಮಾತಾಡಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಇದನ್ನು ಅಗ್ರೆಸಿವ್ ಆಗಿ ಲೀಡ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಅವ್ರೂ ಎಲ್ಲರೂ ನಾವು ಹೋಗ್ತೀವಿ, ನಾವು ಗಲಾಟೆ ಮಾಡ್ತೀವಿ, ಆ ಥರ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಯಾರೋ ಒಂದು ಹೆಂಗಸ್ ಮಾಡಿರೋದ್ರಿಂದ ನಾವು ಸ್ಟೇಟ್ಗೆ ಏನೋ ತಂದಿಕ್ಕಿ ತಮಾಷೆ ನೋಡೋವಂಥ ಅವಶ್ಯಕತೆ ಇಲ್ಲ ಅನ್ಸುತ್ತಿಲ್ಲಿ. ಸೊ ನಾವು ಇವಾಗ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾಯಿದ್ದೀವಿ ಅವ್ರ ಮೇಲೆ. ಸೊ ಅವ್ರೇನು ಆ್ಯಕ್ಷನ್ಸ್ ತೊಗೊತಾರೋ ಮುಂದಕ್ಕೆ ಅಂತ ನೋಡ್ಬೇಕು ನಾವು. ಬಟ್ ಮೆಸೇಜ್ ಮಾಡಿದ್ರು. ಅದಲ್ದಲೇ ಒಂದು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಪಬ್ಲಿಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಸ್ಟೇಟಸ್ ಅಪ್ಡೇಟ್ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಧೈರ್ಯನೇ ಬೇಕು. ಅದು ಹೆಂಗೆ ಅಷ್ಟು ಧೈರ್ಯದಲ್ಲಿ ಅವ್ರು ಆ ಥರ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ರಜತ್ ಅವರ ಪತ್ನಿ ಅಕ್ಷಿತಾ ಹಾಗೂ ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಅವ್ರು ಇಡೀ ಬಯೋಗ್ರಫಿ ಎಲ್ಲ ಹಾಕಿ, ಆಮೇಲೆ ಇವರು ಮಂಡ್ಯದವರು, ಅಮ್ಮ ಇದು ಮಂಡ್ಯ ಅಲ್ಲ, ದಯವಿಟ್ಟು ಅವಳನ್ನ ನಿಮ್ಮ ಗಂಡನ ವಾಪಸ್ ಕರ್ಸಿಸ್ಕೋ, ಇನ್ನು ಕರಾವಳಿಯವರು ಮಂಡ್ಯಗೆ ಸಮ ಅಲ್ಲ, ಕರಾವಳಿಯವರೇ ಬೇರೆ ಥರ ಅನ್ನೋ ಥರ ಏನೋ ಹೇಳಿದ್ದಾರೆ. ಇಲ್ಲಿ ಮಂಡ್ಯ, ಕರಾವಳಿ ಅಥವಾ ಬೇರೆ ಸ್ಟೇಟ್ಸ್ದು ನೇಮು ಬರೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಅವರು ಹೋಗಿದ್ದವರು ನಮ್ಮ ಮನೆಯವರು ರಜತ್ತು. ಸೊ ನಾವು ಫ್ಯಾಮ್ಲಿನ ಇನ್ವಾಲ್ವ್ ಮಾಡೋದು ಇನ್ನೊಂದು ಸೆಕೆಂಡ್ರಿ, ಅದೂ ಅವಶ್ಯಕತೆ ಇಲ್ಲ.
ಸೊ ಬೆಳಿಗ್ಗೆಯಿಂದ ತುಂಬ ಫೋನ್ ಕಾಲ್ಸ್ ಬರ್ತಾ ಇದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಇದರಿಂದ. ತುಂಬ ಜನ ಯಾಕೆ ಸುಮ್ಮನೆ ಇದ್ದೀರಾ, ನೀವು ಮಾತಾಡಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಇದನ್ನು ಅಗ್ರೆಸಿವ್ ಆಗಿ ಲೀಡ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಅವ್ರೂ ಎಲ್ಲರೂ ನಾವು ಹೋಗ್ತೀವಿ, ನಾವು ಗಲಾಟೆ ಮಾಡ್ತೀವಿ, ಆ ಥರ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಯಾರೋ ಒಂದು ಹೆಂಗಸು ಮಾಡಿರೋದ್ರಿಂದ ನಾವು ಸ್ಟೇಟ್ಗೆ ಏನೋ ತಂದಿಕ್ಕಿ ತಮಾಷೆ ನೋಡೋವಂಥ ಅವಶ್ಯಕತೆ ಇಲ್ಲ ಅನ್ಸುತ್ತಿಲ್ಲಿ. ಸೊ ನಾವು ಇವಾಗ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ. ಸೊ ಅವ್ರೇನು ಆ್ಯಕ್ಷನ್ಸ್ ತೊಗೊತಾರೋ ಮುಂದಕ್ಕೆ ಅಂತ ನೋಡ್ಬೇಕು ನಾವು. ಬಟ್ ಮೆಸೇಜ್ ಮಾಡಿದ್ರು, ಅದಲ್ದಲೇ ಒಂದು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಪಬ್ಲಿಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಸ್ಟೇಟಸ್ ಅಪ್ಡೇಟ್ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಧೈರ್ಯನೇ ಬೇಕು. ಅದು ಹೆಂಗೆ ಅಷ್ಟು ಧೈರ್ಯದಲ್ಲಿ ಅವ್ರು ಆ ಥರ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ರಜತ್ ಅವರ ಪತ್ನಿ ಅಕ್ಷಿತಾ ಹಾಗೂ ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಅವ್ರು ಇಡೀ ಬಯೋಗ್ರಫಿ ಎಲ್ಲ ಹಾಕಿ, ಆಮೇಲೆ ಇವರು ಮಂಡ್ಯದವರು, ಅಮ್ಮ ಇದು ಮಂಡ್ಯ ಅಲ್ಲ, ದಯವಿಟ್ಟು ಅವಳನ್ನ ನಿಮ್ಮ ಗಂಡನ ವಾಪಸ್ ಕರ್ಸಿಸ್ಕೋ, ಇನ್ನು ಕರಾವಳಿಯವರು ಮಂಡ್ಯಕ್ಕೆ ಸಮ ಅಲ್ಲ, ಕರಾವಳಿಯವರೇ ಬೇರೆ ಥರ ಅನ್ನೋ ಥರ ಏನೋ ಹೇಳಿದ್ದಾರೆ. ಇಲ್ಲಿ ಮಂಡ್ಯ, ಕರಾವಳಿ ಅಥವಾ ಬೇರೆ ಸ್ಟೇಟ್ಸ್ದು ನೇಮು ಬರೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಅವರು ಹೋಗಿದ್ದವರು ನಮ್ಮ ಮನೆಯವರು ರಜತ್ತು. ಸೊ ನಾವು ಫ್ಯಾಮ್ಲಿನ ಇನ್ವಾಲ್ವ್ ಮಾಡೋದು ಇನ್ನೊಂದು ಸೆಕೆಂಡ್ರಿ, ಅದೂ ಅವಶ್ಯಕತೆ ಇಲ್ಲ. ಸೊ ಬೆಳಿಗ್ಗೆಯಿಂದ ತುಂಬ ಫೋನ್ ಕಾಲ್ಸ್ ಬರ್ತಾ ಇದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಇದರಿಂದ. ತುಂಬ ಜನ ಯಾಕೆ ಸುಮ್ಮನೆ ಇದ್ದೀರಾ, ನೀವು ಮಾತಾಡಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಇದನ್ನು ಅಗ್ರೆಸಿವ್ ಆಗಿ ಲೀಡ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಅವ್ರೂ ಎಲ್ಲರೂ ನಾವು ಹೋಗ್ತೀವಿ, ನಾವು ಗಲಾಟೆ ಮಾಡ್ತೀವಿ, ಆ ಥರ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಯಾರೋ ಒಂದು ಹೆಂಗಸು ಮಾಡಿರೋದ್ರಿಂದ ನಾವು ಸ್ಟೇಟ್ಗೆ ಏನೋ ತಂದಿಕ್ಕಿ ತಮಾಷೆ ನೋಡೋವಂಥ ಅವಶ್ಯಕತೆ ಇಲ್ಲ ಅನ್ಸುತ್ತಿಲ್ಲಿ. ಸೊ ನಾವು ಇವಾಗ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ. ಸೊ ಅವ್ರೇನು ಆ್ಯಕ್ಷನ್ಸ್ ತೊಗೊತಾರೋ ಮುಂದಕ್ಕೆ ಅಂತ ನೋಡ್ಬೇಕು ನಾವು. ಬಟ್ ಮೆಸೇಜ್ ಮಾಡಿದ್ರು, ಅದಲ್ದಲೇ ಒಂದು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಪಬ್ಲಿಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಸ್ಟೇಟಸ್ ಅಪ್ಡೇಟ್ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಧೈರ್ಯನೇ ಬೇಕು. ಅದು ಹೆಂಗೆ ಅಷ್ಟು ಧೈರ್ಯದಲ್ಲಿ ಅವ್ರು ಆ ಥರ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ರಜತ್ ಅವರ ಪತ್ನಿ ಅಕ್ಷಿತಾ ಹಾಗೂ ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಅವ್ರು ಇಡೀ ಬಯೋಗ್ರಫಿ ಎಲ್ಲ ಹಾಕಿ, ಆಮೇಲೆ ಇವರು ಮಂಡ್ಯದವರು, ಅಮ್ಮ ಇದು ಮಂಡ್ಯ ಅಲ್ಲ, ದಯವಿಟ್ಟು ಅವಳನ್ನ ನಿಮ್ಮ ಗಂಡನ ವಾಪಸ್ ಕರ್ಸಿಸ್ಕೋ, ಇನ್ನು ಕರಾವಳಿಯವರು ಮಂಡ್ಯಕ್ಕೆ ಸಮ ಅಲ್ಲ, ಕರಾವಳಿಯವರೇ ಬೇರೆ ಥರ ಅನ್ನೋ ಥರ ಏನೋ ಹೇಳಿದ್ದಾರೆ. ಇಲ್ಲಿ ಮಂಡ್ಯ, ಕರಾವಳಿ ಅಥವಾ ಬೇರೆ ಸ್ಟೇಟ್ಸ್ದು ನೇಮು ಬರೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಅವರು ಹೋಗಿದ್ದವರು ನಮ್ಮ ಮನೆಯವರು ರಜತ್ತು. ಸೊ ನಾವು ಫ್ಯಾಮ್ಲಿನ ಇನ್ವಾಲ್ವ್ ಮಾಡೋದು ಇನ್ನೊಂದು ಸೆಕೆಂಡ್ರಿ, ಅದೂ ಅವಶ್ಯಕತೆ ಇಲ್ಲ. ಸೊ ಬೆಳಿಗ್ಗೆಯಿಂದ ತುಂಬ ಫೋನ್ ಕಾಲ್ಸ್ ಬರ್ತಾ ಇದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಇದರಿಂದ. ತುಂಬ ಜನ ಯಾಕೆ ಸುಮ್ಮನೆ ಇದ್ದೀರಾ, ನೀವು ಮಾತಾಡಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಇದನ್ನು ಅಗ್ರೆಸಿವ್ ಆಗಿ ಲೀಡ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಅವ್ರೂ ಎಲ್ಲರೂ ನಾವು ಹೋಗ್ತೀವಿ, ನಾವು ಗಲಾಟೆ ಮಾಡ್ತೀವಿ, ಆ ಥರ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಯಾರೋ ಒಂದು ಹೆಂಗಸು ಮಾಡಿರೋದ್ರಿಂದ ನಾವು ಸ್ಟೇಟ್ಗೆ ಏನೋ ತಂದಿಕ್ಕಿ ತಮಾಷೆ ನೋಡೋವಂಥ ಅವಶ್ಯಕತೆ ಇಲ್ಲ ಅನ್ಸುತ್ತಿಲ್ಲಿ. ಸೊ ನಾವು ಇವಾಗ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ. ಸೊ ಅವ್ರೇನು ಆ್ಯಕ್ಷನ್ಸ್ ತೊಗೊತಾರೋ ಮುಂದಕ್ಕೆ ಅಂತ ನೋಡ್ಬೇಕು ನಾವು. ಬಟ್ ಮೆಸೇಜ್ ಮಾಡಿದ್ರು, ಅದಲ್ದಲೇ ಒಂದು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಪಬ್ಲಿಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಸ್ಟೇಟಸ್ ಅಪ್ಡೇಟ್ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಧೈರ್ಯನೇ ಬೇಕು. ಅದು ಹೆಂಗೆ ಅಷ್ಟು ಧೈರ್ಯದಲ್ಲಿ ಅವ್ರು ಆ ಥರ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ರಜತ್ ಅವರ ಪತ್ನಿ ಅಕ್ಷಿತಾ ಹಾಗೂ ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಅವ್ರು ಇಡೀ ಬಯೋಗ್ರಫಿ ಎಲ್ಲ ಹಾಕಿ, ಆಮೇಲೆ ಇವರು ಮಂಡ್ಯದವರು, ಅಮ್ಮ ಇದು ಮಂಡ್ಯ ಅಲ್ಲ, ದಯವಿಟ್ಟು ಅವಳನ್ನ ನಿಮ್ಮ ಗಂಡನ ವಾಪಸ್ ಕರ್ಸಿಸ್ಕೋ, ಇನ್ನು ಕರಾವಳಿಯವರು ಮಂಡ್ಯಕ್ಕೆ ಸಮ ಅಲ್ಲ, ಕರಾವಳಿಯವರೇ ಬೇರೆ ಥರ ಅನ್ನೋ ಥರ ಏನೋ ಹೇಳಿದ್ದಾರೆ. ಇಲ್ಲಿ ಮಂಡ್ಯ, ಕರಾವಳಿ ಅಥವಾ ಬೇರೆ ಸ್ಟೇಟ್ಸ್ದು ನೇಮು ಬರೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಅವರು ಹೋಗಿದ್ದವರು ನಮ್ಮ ಮನೆಯವರು ರಜತ್ತು. ಸೊ ನಾವು ಫ್ಯಾಮ್ಲಿನ ಇನ್ವಾಲ್ವ್ ಮಾಡೋದು ಇನ್ನೊಂದು ಸೆಕೆಂಡ್ರಿ, ಅದೂ ಅವಶ್ಯಕತೆ ಇಲ್ಲ. ಸೊ ಬೆಳಿಗ್ಗೆಯಿಂದ ತುಂಬ ಫೋನ್ ಕಾಲ್ಸ್ ಬರ್ತಾ ಇದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಇದರಿಂದ. ತುಂಬ ಜನ ಯಾಕೆ ಸುಮ್ಮನೆ ಇದ್ದೀರಾ, ನೀವು ಮಾತಾಡಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಇದನ್ನು ಅಗ್ರೆಸಿವ್ ಆಗಿ ಲೀಡ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಅವ್ರೂ ಎಲ್ಲರೂ ನಾವು ಹೋಗ್ತೀವಿ, ನಾವು ಗಲಾಟೆ ಮಾಡ್ತೀವಿ, ಆ ಥರ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಯಾರೋ ಒಂದು ಹೆಂಗಸು ಮಾಡಿರೋದ್ರಿಂದ ನಾವು ಸ್ಟೇಟ್ಗೆ ಏನೋ ತಂದಿಕ್ಕಿ ತಮಾಷೆ ನೋಡೋವಂಥ ಅವಶ್ಯಕತೆ ಇಲ್ಲ ಅನ್ಸುತ್ತಿಲ್ಲಿ. ಸೊ ನಾವು ಇವಾಗ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ. ಸೊ ಅವ್ರೇನು ಆ್ಯಕ್ಷನ್ಸ್ ತೊಗೊತಾರೋ ಮುಂದಕ್ಕೆ ಅಂತ ನೋಡ್ಬೇಕು ನಾವು.